ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಪೆಲ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಪೆಲ್ ಪರ್ಸ್ನಲಿ ನಾನು ಯೂಸ್ ಮಾಡಿ ನನಗೆ ವರ್ಕ್ ಆಗಿರೋ ಕಾರಣ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿದ್ದೀನಿ. ನಿಮಗೂ ಕೂಡ ಈ ಒಂದು ಸ್ಪೆಲ್ 100% ವರ್ಕ್ ಆಗುತ್ತೆ. ಓಕೆ, ಏನಪ್ಪ ಸ್ಪೆಲ್ ಅಂತ ಹೇಳಿದ್ರೆ 8 ಡೇಸಲ್ಲಿ ಅಂದರೆ 8 ದಿನದಲ್ಲಿ ನಿಮ್ಮ ವಿಶಸ್ ಏನಿದೆ, ನಿಮ್ಮ ಆಸೆ ಏನಿದೆ ಅದನ್ನು ಈಡೇರಿಸ್ಕೊಳ್ಳೋಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಪೆಲ್. ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಪೆಲ್ ಅನ್ನೋದಕ್ಕಿಂತ ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥ ಒಂದು ಮೆಥಡ್ ಅಂತಲೇ ಹೇಳ್ಬೋದು. ಓಕೆನಾ. ಇದಕ್ಕೆ ಮೇನ್ ನೀವು ಆರಾಧಿಸುವಂಥ ದೇವಿ ವಾರಾಹಿ ಅಮ್ಮ ಆಗಿರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೀನಿ, ಒಂದು 2 ಡೇಸ್ ಬ್ಯಾಕ್ ಅನಿಸುತ್ತೆ. ಚೆಕ್ ಮಾಡಿರ್ಬೋದು ಕೆಲವೊಬ್ಬರು ಚೆಕ್ ಮಾಡಿರಲ್ಲ. ಕಮೆಂಟಲ್ಲಿ ಹೇಳ್ತೀರಾ ನಂಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಏನು ಮಾಡಬೇಕು ಅಂತ. ಎಸ್, ನೋಡಿ, ರೀಡಿಂಗ್ಸ್ ಮಾತ್ರ ನೋಡೋದಕ್ಕಿಂತ ನೀವು ಈ ಥರ ಸ್ಪೆಲ್ಗಳನ್ನು ಅಥವಾ ನಿಮಗೆ ಯೂಸ್ಫುಲ್ ಆಗುತ್ತೆ ಅದನ್ನು ಕೂಡ ನೋಡಿ. ಅದು ಕೂಡ ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಎಸ್, ಇವತ್ತು ಟಾಪಿಕ್ ಬಗ್ಗೆ ಮಾತಾಡೋಣ. ಇದು ವಾರಾಹಿ ಅಮ್ಮನ ಒಂದು ಅನುಗ್ರಹ, ಆ ವಾರಾಹಿ ಅಮ್ಮನ ಒಂದು ಪೂಜೆ ಅಥವಾ ದೇವಿನ ನೆನೆಯೋದ್ರಿಂದ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆ ತಾಯಿನೇ. ಓಕೆನಾ. ವಾರಾಹಿ ಅಮ್ಮನೇ ಫಸ್ಟು ನೀವು ಇಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು. ವಾರಾಹಿ ಅಮ್ಮನ ಫಸ್ಟ್ ನೀವು ಪ್ರಾರ್ಥನೆ ಮಾಡಿ. ಅಂದರೆ ಇದನ್ನು ಆದಷ್ಟು ಮಂಗಳವಾರ ಅಥವಾ ಶುಕ್ರವಾರ ದಿನ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಈ ವಿಡಿಯೋನ ಇವತ್ತು ನಾನು ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಆದಷ್ಟು ರಾತ್ರಿ ನೀವು ಮಲ್ಕೊಳ್ಳೋ ಅಂಥ ಟೈಮಲ್ಲಿ ನೀವಿನ್ನು ಇದನ್ನು ಮಾಡಿದ ಮೇಲೆ ನೀವು ಮೊಬೈಲ್ ನೋಡೋದು, ಯಾರೋ ಜೊತೆ ಮಾತಾಡ್ತಿರೋದು, ಟಿ ವಿ ನೋಡೋದು, ನೆಗೆಟಿವ್ ವೀಡಿಯೋಸ್ ಎಲ್ಲ ನೋಡೋದು, ನೆಗೆಟಿವ್ ನೋಡೋವಂಥದ್ದು, ಕೇಳೋವಂಥದ್ದು, ಮಾತಾಡೋವಂಥದ್ದು ಮಾಡಲಿಕ್ಕಿಲ್ಲ. ಸರಿನಾ. ಏನು ನೀವು ಈ ಸ್ಪೆಲ್ ಮಾಡ್ತೀರಾ ರಾತ್ರಿ ನೀವು ಮಲ್ಕೊಳ್ಳೋ ಟೈಮಲ್ಲಿ, ಈ ಸ್ಪೆಲ್ ಮಾಡಿದ ಮೇಲೆ ಡೈರೆಕ್ಟ್ ನೀವು ಹೋಗಿ ಮಲ್ಕೊಬೇಕು. ಆ ಥರ ನೀವು ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಈ ಸ್ಪೆಲ್ನ ಮಾಡಬೇಕಾಗತ್ತೆ. ಓಕೆ, ಫಸ್ಟು ನೀವು ಊಟ ಎಲ್ಲ ಮಾಡಿ ಕೈಕಾಲು ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಆರಾಮಾಗಿ ಒಂದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ಓಕೆ, ಹೇಗೆ ಸ್ಪೆಲ್ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪೀರಿಯಡ್ಸ್ ಆಗಿದ್ದರೂ ಪರವಾಗಿಲ್ಲ, ಮಾಡ್ಬೋದು ಹೆಣ್ಮಕ್ಳು. ಓಕೆನಾ. ನಾನ್ ವೆಜ್ ತಿಂದಿದ್ರೂ ಪರವಾಗಿಲ್ಲ. ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಾಗ ಸ್ವಲ್ಪ ಶುದ್ಧವಾಗಿರಿ, ಕೈಕಾಲು ತೊಳ್ಕೊಂಡು ಆರಾಮಾಗಿ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಕೆಳಗಡೆ ಮ್ಯಾಟ್ ಅಥವಾ ಬಟ್ಟೆ ಏನಾದರೂ ಹಾಕ್ಕೊಳ್ಳಿ, ನೆಲದ ಮೇಲೆ ಕೂತ್ಕೊಳ್ಳಿ. ಬೆಡ್ ಮೇಲೆಲ್ಲ ಕೂತ್ಕೊಂಡು ಅಥವಾ ಎಲ್ಲೋ ಸೋಫಾ ಮೇಲೆ ಕೂತ್ಕೊಂಡು ಹೇಗೋ ಕೂತ್ಕೊಂಡು ಮಾಡ್ತೀನಿ, ಅದೆಲ್ಲ ವರ್ಕ್ ಆಗೋಲ್ಲ. ಓಕೆನಾ. ಪೂರ್ವ ದಿಕ್ಕಿಗೆ ಆರಾಮಾಗಿ ನೆಲದ ಮೇಲೆ ಚಾಪೆ ಅಥವಾ ಏನಾದರೂ ಬಟ್ಟೆ ಮ್ಯಾಟ್ ಎಂದು ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ವಾರಾಹಿ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿನಾ. ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ ಸಾಕು. ಓಕೆ, ನೀವು ಅದನ್ನು ಫೋಟೋನ ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬೇಕಿದ್ರೆ ಪ್ರಾರ್ಥನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಪ್ರಾರ್ಥನೆ ನೀವು ಎಷ್ಟು ನಂಬಿಕೆಯಿಂದ, ನೀವೆಷ್ಟು ಬಿಲೀವ್ ಮಾಡ್ತೀರಾ, ನೀವೆಷ್ಟು ನಂಬಿಕೆ ಇಟ್ಟು ನೀವು ನಿಮ್ಮ ಒಂದು ಆಸೆನ ಈಡೇರತ್ತೆ. ನಿಮ್ಮ ಆಸೆ ಆಲ್ರೆಡಿ ಈಡೇರಿದೆ, ಒಂದು ನಂಬಿಕೆ ಬೇಕಾಗತ್ತೆ. ಇಲ್ಲಿ ಇದೆಲ್ಲ ವರ್ಕ್ ಆಗುತ್ತಾ ಅನ್ನೋ ಥರದಲ್ಲಿ ನೀವಿದ್ದರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಓಕೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಂಬಿಕೆನೇ ಬೇಕಾಗಿರುವಂಥದ್ದು. ನೀವು ದೇವರನ್ನ ನಂಬ್ತೀರಾ, ನೀವು ಅಂದ್ಕೊಂಡಿರೋಂಥ ಬೇಡಿಕೆ ಎಲ್ಲ ದೇವ್ರು ಈಡೇರಿಸ್ತಾರೆ ಅಂತ ನೀವು ನಂಬ್ತೀರಾ ಅಂತ ಆದರೆ ಡೆಫಿನೆಟ್ಲಿ ಇದನ್ನು ನೀವು ಮಾಡ್ಬೋದು. ಇಲ್ಲ ನನಗೆ ಇದರೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನು ವಿಡಿಯೋ ನೋಡಲಿಕ್ಕೆ ಬರಬೇಡಿ, ಸ್ಕಿಪ್ ಮಾಡಿಬಿಡಿ. ಓಕೆ, ಎಸ್, ದೆನ್ ಸ್ಟಾರ್ಟ್ ಮಾಡೋಣ. ಏನಂತ ಹೇಳಿದ್ರೆ ಪೂರ್ವ ದಿಕ್ಕಿಗೆ ಮ್ಯಾಟ್ ಹಾಕ್ಕೊಂಡು ಕೆಳಗಡೆ ಆರಾಮಾಗಿ ಕೂತ್ಕೊಂಡಿರ್ತೀರಾ. ಫೋಟೋನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಗೂಗಲಲ್ಲಿ. ಓಕೆನಾ. ಸೊ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೀರಿ. ನಿಮ್ಮ ಒಂದು ವಿಶಸ್ ಒಂದಲ್ಲ, ಇಲ್ಲಿ 3 ವಿಶಸ್ನ ಬರಿಬೋದು. ಓಕೆ, ಓನ್ಲಿ 3 ವಿಶಸ್ ನೆನ್ಪಿಟ್ಕೊಳ್ಳಿ. ಬರೀ 3 ವಿಶಸ್ಸನ್ನು ಮಾತ್ರ ಬರಿಬೇಕಾಗತ್ತೆ. ಓಕೆನಾ. ಯಾವುದಾದ್ರೂ ನಿಮಗೆ ಈಗ ಅರ್ಜೆಂಟ್ ಯಾವ ಕೆಲಸ ಆಗಬೇಕಾಗಿದೆ, ಅರ್ಜೆಂಟಾಗಿ ನಿಮಗೆ ಈ ಕೆಲಸ ಆಗಬೇಕು, ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡಬೇಕು, ಅವ್ರು ಕಾಲ್ ಮಾಡಿದ್ರೆ ತುಂಬ ದಿನ ಆಯಿತು, ಅಥವಾ ನಿಮ್ಮ ಜೊತೆ ಅವರು ರಿಯೂನಿಯನ್ ಆಗಬೇಕು, ಅಥವಾ ನಿಮ್ಮ ಜೊತೆಗೆ ಅವರು ಮತ್ತೆ ರೀಸ್ಟಾರ್ಟ್, ನಿಮ್ಮ ಒಂದು ರಿಲೇಷನ್ಶಿಪ್ ಮತ್ತೆ ಮುಂಚಿನ ಹಾಗೆ ಆಗಬೇಕು, ಏನೋ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಹಣದ ವಿಷಯದಲ್ಲಿ ಆಗಿರ್ಬೋದು. ಈ ಹಣ ನಿಮಗೆ ಬರಬೇಕು, ಇಷ್ಟು ದಿನದಲ್ಲಿ ಬರಬೇಕು ಅಂತ ಇರುತ್ತೆ, ಅಥವಾ ಇವ್ರು ನಿಮಗೇನೋ ಸಾಲ ಕೊಡುವಂಥವ್ರು ಕೊಡ್ದೇನೆ ಕಾಡಿಸ್ತಾ ಇರ್ತಾರೆ, ಅಥವಾ ಸಮಥಿಂಗ್ ನಿಮಗೇನೋ ಮನಿ ರಿಲೇಟೆಡಲ್ಲಿ ಕೆಲಸ ಆಗ್ತಾ ಇರಲ್ಲ, ನಿಮ್ಗೆ ಜಾಬ್ ಇರಲ್ಲ, ಏನಾದರೂ ನಿಮ್ಮ ವಿಷಸ್ ಏನಿದೆ, ನಿಮಗೆ ಅರ್ಜೆಂಟಾಗಿ ಏನು ವಿಷಸ್ ಕಂಪ್ಲೀಟ್ ಆಗಬೇಕಂತ ಇದೆ ಅದನ್ನು 3 ವಿಷಸ್ಸನ್ನ ಬರೀಬೇಕು. ನಿಮಗೇನು ಆಗಬೇಕು ಆ ಥರ. ಈಗ ಎಕ್ಸಾಂಪಲ್, ಮುಂಚಿನ ಹಾಗೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ರೆ ಅದೇ ಥರನೇ ಬರೀತೀರಾ. ಮುಂಚೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಹೇಗೆ ಪ್ರೀತಿಯಿಂದ ಮಾತಾಡ್ತಾಯಿದ್ರು ಅದೇ ರೀತಿ ಇವಾಗ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡಬೇಕು. ಫಸ್ಟ್ ವಿಶ್. ಸೆಕೆಂಡ್ ವಿಶ್, ನಿಮ್ಮ ಏನಿದೆ ಒಂದು 10,000 ನಿಮಗೆ ಸಿಗಬೇಕಂತ ಇದ್ದರೆ, ಹಣ ಬರಬೇಕು ಅಂತ ಇದ್ದರೆ 10,000 ನನಗೆ ಆ ವ್ಯಕ್ತಿ ಕೊಡೋರಿದೆ, ಆ ಹಣ ವಾಪಸ್ ಬರಬೇಕು. ಓಕೆನಾ. ಹಾಗೆ 3ನೇ ವಿಶ್ ಏನಿದೆ, ನಿಮ್ಮ 3ನೇ ವಿಷನ ಬರೀತೀರ. ಅದನ್ನು ವೈಟ್ ಶೀಟ್ ಅಂದರೆ 1 ಮಿನಿಟ್, ಎಸ್, ಈ ಥರ ವೈಟ್ ಶೀಟನ್ನು ತೊಗೊಳ್ತೀರ. ಓಕೆ,
ಇಷ್ಟೇ ಸಣ್ಣದು ಸ್ಮಾಲ್ ಸೈಜ್ ತೊಗೊಂಡ್ರೂ ಪರವಾಗಿಲ್ಲ. ಅದನ್ನು ತೊಗೊಂಡ್ಬಿಟ್ಟು ಅಲ್ಲಿ ನಿಮ್ಮ 3 ವಿಶಸ್ಸನ್ನು ಬರೀತೀರ. ಓಕೆ, ಅದನ್ನು ಬ್ಲೂ ಇಂಕಲ್ಲೇ ಬರಿಬೇಕು, ಬೇರೆ ಯಾವ ಪೆನ್ನನ್ನು ಯೂಸ್ ಮಾಡಬೇಡಿ. ಬ್ಲೂ ಇಂಕ್ ಮಾತ್ರ ನೀವು ಯೂಸ್ ಮಾಡಿ. ಬ್ಲೂ ಇಂಕಲ್ಲಿ ನಿಮ್ಮ 3 ವಿಶಸ್ಸನ್ನ ಈ ಥರ ಬೇಕು ನಿಮ್ಮ ಹತ್ರ, ನಿಮಗೆ ಈ ಥರ ವಿಶಸ್ ಏನಿದೆ ಅದನ್ನು ಬೇಕು ಅಂತ ಹೇಳಿಬಿಟ್ಟು ಬರೀತೀರ. ಓಕೆ, ದೆನ್ ಬರ್ದೆಲ್ಲ ಆದಮೇಲೆ ಮುಂಚೆನೇ ನೀವು ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಈ ಥರ ವಿಶಸ್ ನಂದು 3 ವಿಶಸ್ ಇದೆ, ಈ ವಿಶಸ್ನ ಕಂಪ್ಲೀಟಾಗಿ ನನಗೆ ಆಗಬೇಕು, ಪ್ಲೀಸ್ ದಯವಿಟ್ಟು ನನಗೆ ಸಹಾಯ ಮಾಡಿ ವಾರಾಹಿ ಅಮ್ಮ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ವಿಶಸ್ಸನ್ನು ಬರೀರಿ. ಸರಿನಾ? ಬರೆದಾದಮೇಲೆ ಆ ಪೇಪರಲ್ಲಿ ಈಗ ಇಲ್ಲಿ ನೀವು ವಿಶಸ್ಸನ್ನು ಬರೀತೀರಾ, 3 ವಿಶಸ್ಸನ್ನ ಇಲ್ಲಿ ಬರೀತೀರಾ. ಓಕೆ, ದೆನ್ ಆ ಪೇಪರನ್ನು ಈ ಥರ ಉಲ್ಟಾ ತಿರುಗಿಸ್ಬಿಟ್ಟು ಇಲ್ಲಿ ಈಗ ಫುಲ್ ಇಷ್ಟೇ ದೊಡ್ಡ ಶೀಟ್ ತೊಗೊಂಡ್ರೆ ಅಂತ ಅಂದ್ಕೊಂಡ್ರೆ ಇಲ್ಲಿ 888 ಅಂಥೇಳಿ 888 ಅಂಥೇಳಿ ಹಿಂದ್ಗಡೆ ಬರೀತೀರಾ. ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಫ್ರಂಟಲ್ಲಿ ನಿಮ್ಮ ವಿಶಸ್ಸನ್ನ 3 ವಿಶಸ್ಸನ್ನ ಬರೀತೀರಾ, 1 2 3. ಓಕೆ, ನಂಬರ್ ಹಾಕ್ಬಿಟ್ಟು ಬರೀತೀರಾ. ದೆನ್ ಆ ಪೇಪರ್ನ ಉಲ್ಟಾ ತಿರುಗಿಸ್ಬಿಟ್ಟು 888 ಅಂಥೇಳಿ ಬರೀತೀರಾ ಬ್ಲೂ ಇಂಕಲ್ಲೇ. ಓಕೆ, ಬರೆದ್ಬಿಟ್ಟು ಅದನ್ನು ಫೋಲ್ಡ್ ಮಾಡ್ತೀರಾ ನಿಮ್ಮ ಸೈಡಿನ ಮುಖ ಆಗಿ. ಈಗ ಪೇಪರ್ ಹೀಗೆ ಇಟ್ಕೊಂಡಿದ್ದೀರಾ ಅಂದರೆ ಇದು ನಿಮ್ಮ ಸೈಡಿಗೆ ಈ ಥರ ಫೋಲ್ಡ್ ಮಾಡ್ತೀರಾ. ದೆನ್ ಈ ಥರ ತಿರುಗಿಸ್ಬಿಟ್ಟು ಇದನ್ನು ಮತ್ತೆ ನಿಮ್ಮ ಸೈಡಿಗೆ ಫೋಲ್ಡ್ ಮಾಡ್ತೀರಾ ಈ ಥರ. ಓಕೆ, ಫೋಲ್ಡ್ ಮಾಡಿ ಅದನ್ನು ನಿಮ್ಮ ಕೈಯಲ್ಲಿ ಈ ಥರ ಇಟ್ಕೊಂಡು ಪ್ರೇ ಮಾಡಿ. ಆ ವಿಶಸ್ ಆಲ್ರೆಡಿ ಆಗಿದೆ ಅಂತ ಇಮ್ಯಾಜ್ ಮಾಡೋದು, ವಿಜುವಲೈಸ್ ಮಾಡ್ಕೊಳ್ಳೋವಂಥದ್ದು. ಓಕೆ, ಆಲ್ರೆಡಿ ಈ ವಿಶಸ್ ಆಗಿದೆ ಅಂತ. ದೆನ್ ಅದನ್ನೇನು ಮಾಡ್ತೀರಾ, ನೀವು ಮಲ್ಕೊಳ್ಳೋವಂಥ ಬೆಡ್, ದಿಂಬಿನ ಅಡಿಗೆ, ಓಕೆ, ಪಿಲ್ಲೋ ಅಡಿಗೆ ಅದನ್ನು ಇಟ್ಕೊಂಡು ಮಲ್ಕೊಳ್ತೀರಾ. ಇವತ್ತಿನ ದಿನ ಮಾಡ್ತೀರಾ. ಇವತ್ತಿಂದ 8 ದಿನಗಳ ಕಾಲ ಅದನ್ನು ಏನು ಮಾಡ್ತೀರಾ ಅಂದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆ ಪಿಲ್ಲೋ ಅಡಿಗೆ ಇಟ್ಟಿರೋಂಥ ಪೇಪರ್, ಈಗ ನೀವು ವಿಶ್ ಬರೆದಿರೋಂಥ ಪೇಪರ್ ಏನಿರುತ್ತೆ ಆ ಪೇಪರ್ನ ಡೈಲಿ ನೈಟ್ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಓಪನ್ ಮಾಡ್ತೀರಾ, ಆ ವಿಶಸ್ಸನ್ನು ನೋಡ್ತೀರಾ, ತಿರುಗಿಸ್ತೀರಾ ಪೇಪರ್ನ, ಮತ್ತೆ 888 ಅಂತ 888 ಬರೀತೀರಾ. ಮತ್ತೆ ಹಾಗೆಯೇ ಕ್ಲೋಸ್ ಮಾಡ್ತೀರಾ, ಪ್ರೇ ಮಾಡ್ತೀರಾ, ನಿಮ್ಮ ವಿಶಸ್ ಎಲ್ಲದು ಕಂಪ್ಲೀಟ್ ಆಗಿದೆ ಅಂಥೇಳಿ ವಿಜುವಲೈಸ್ ಮಾಡ್ತೀರಾ ಪಾಸಿಟಿವ್ ವೇಯಲ್ಲಿ. ದೆನ್ ಅದನ್ನು ಮತ್ತೆ ಪಿಲ್ಲೋ ಅಡಿಗೆ ಇಡ್ತೀರಾ, ಅದ್ರ ಮೇಲೆ ಮಲ್ಕೊಳ್ತೀರಾ. ಇದನ್ನು 8 ದಿನದವರೆಗೂ ರಿಪೀಟ್ ಮಾಡಬೇಕು. ವಿಶಸ್ ಅದೇನೆ, ಪೇಪರ್ ಅದೇನೆ, ಬಟ್ ಬ್ಯಾಕ್ ಸೈಡಲ್ಲಿ ಮಾತ್ರ 888 ಅಂಥೇಳಿ 888ನ 8 ದಿನದವರೆಗೆ ಬರೀತೀರಾ. ಒಂದು ದಿನನೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಇವತ್ತು ಬರದೆ ನಾಳೆ ಮರ್ತೋಯ್ತು ಮತ್ತು ನಾಡಿದ್ದು ಮಾಡ್ತೀನಿ, ನೋ, ಅದು ವರ್ಕ್ ಆಗಲ್ಲ. ಓಕೆ, ಇವತ್ತಿಂದ ನೀವು ಮಂಗಳವಾರದಿಂದ ಇವತ್ತು ಸ್ಟಾರ್ಟ್ ಮಾಡ್ತೀರಾ. ವಿಶಸ್ ಅದೇನೆ, ಸೇಮ್ ವಿಶಸ್ಸೇ ಇರುತ್ತೆ. ಬರೆಯುವಾಗ ಮಾತ್ರ 888 ನಿಮಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಬರೀರಿ. ಇಲ್ಲೇ ಬರಿಬೇಕಾ ಏನೂ ಇಲ್ಲ. 888 888ನ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಬರೆಯೋದು. ಸರಿನಾ? ಬ್ಲೂ ಇಂಕೇನೆ ಡೈಲಿ ಅದನ್ನು ವಿಶಸ್ನ ನೋಡ್ತೀರಾ, ಹಿಂದ್ಗಡೆ 888 ನಂಬರ್ ಬರೀತೀರಾ, ವಿಜುವಲೈಸ್ ಮಾಡ್ತೀರಾ, ಪಿಲ್ಲೋ ಅಡಿಗೆ ಇಡ್ತೀರಾ, ಮಲ್ಕೊಳ್ತೀರಾ. ಓಕೆ, ಇದನ್ನು 8 ಡೇಸ್ವರೆಗೆ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ದೆನ್ ಇದನ್ನು ಇನ್ನೊಂದು ಏನಂತ ಹೇಳಿದ್ರೆ, ಈಗ ಈ ವಿಶಸ್ನ ಮಾಡುವಾಗ ಕಂಪ್ಲೀಟ್ ನೀವು ಮಲ್ಕೊಳ್ಳೋ ಅಂಥ ಟೈಮಲ್ಲೇ ಮಾಡಬೇಕು, ಆಲ್ರೆಡಿ ಹೇಳಿದಾಗೆ. ಓಕೆ, ನೀವು ನೆಗೆಟಿವ್ ವೀಡಿಯೋಸ್ ನೋಡೋದು ಅಥವಾ ನೆಗೆಟಿವ್ ನ್ಯೂಸ್ ಕೇಳ್ತೀನಿ, ನೆಗೆಟಿವ್ ಮಾತಾಡ್ತೀನಿ, ಅವ್ರು ಯಾರ ಜೊತೆಗೂ ಏನೋ ನೆಗೆಟಿವ್ ಆಗಿ ಮಾತಾಡ್ತಾ ಕೂತ್ಕೊಳ್ತೀನಿ, ನೋ, ಆ ಥರ ಎಲ್ಲ ಏನೂ ಮಾಡಲಿಕ್ಕಿಲ್ಲ. ಓಕೆನಾ? ನೀವು ಮಲ್ಕೊಳ್ತೀರಾ ಅಂತ ಮಲ್ಕೊಳ್ಳೋ ಟೈಮಲ್ಲೇ ಆರಾಮಾಗಿ ಪೂರ್ವ ದಿಕ್ಕಿಗೆ ಒಂದು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಳ್ತೀರಾ, ವಾರಾಹಿ ಅಮ್ಮನ ಪ್ರಾರ್ಥನೆ ಮಾಡ್ತೀರಾ. ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ವಿಶಸ್ನ ಹೇಳ್ತೀರಾ, ಬರೆದಿರೋಂಥ ವಿಶಸ್ಸನ್ನು ಹೇಳ್ತೀರಾ. ಬ್ಯಾಕ್ ಸೈಡ್ ತಿರುಗಿಸ್ಬಿಟ್ಟು 888 ನಂಬರ್ನ ಬರೆದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡ್ತೀರಾ, ಆಲ್ರೆಡಿ ಆ ವಿಶಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿಬಿಟ್ಟು. ದೆನ್ ಅದನ್ನು ಪಿಲ್ಲೋ ಅಡಿಗೆ ಇಟ್ಕೊಂಡು ಡೈಲಿ ಮಲ್ಕೊಳ್ತೀರಾ. ಓಕೆ, ಇಲ್ಲಿ ಪೀರಿಯಡ್ಸ್ ಆಗಿದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಆಲ್ರೆಡಿ ಹೇಳಿದ್ದೀನಿ. ದೆನ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ವಿಶಸ್ಸನ್ನು ಬರೆಯುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ. ಈಗ 1 ಕೋಟಿ ನನಗೆ 8 ದಿನದಲ್ಲಿ ಸಿಗಬೇಕು ಅಂದರೆ ಚಾನ್ಸ್ ಇಲ್ಲ ಅಲ್ವಾ? ಸೊ ಇಲ್ಲಿ ಸಣ್ಣ ಪುಟ್ಟ ವಿಷಯಗಳು, ಈಗ ಕೆಲವೊಂದು ವಿಷಯಗಳು ಈಸಿಯಾಗಿ ಆಗುತ್ತೆ. ನಿಮ್ಮ ವಿಜುವಲೈಸ್, ನಿಮ್ಮ ಎನರ್ಜಿ ಹೇಗೆ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ಆಗಿರುವಂಥದ್ದು. ಓಕೆ, ಇಲ್ಲಿ ನೀವೇನೋ ನೆಗೆಟಿವ್ ಥಿಂಕ್ ಮಾಡ್ತಾ ಹತ್ಕೊಂಡು ಅಥವಾ ಯಾರ ಜೊತೆ ಜಗಳ ಮಾಡ್ಕೊಂಬಂದು ಆ ವಿಶಸ್ನ ಹೇಳ್ಕೊಂಡು ನೀವು 888 ಬರೆದಿರ್ತೀರ ಅವತ್ತಿನ ದಿನ, ಅದು ವರ್ಕ್ ಆಗಲ್ಲ. ಓಕೆ, ನೀವು ಆದಷ್ಟು ಪಾಸಿಟಿವ್ ಆಗಿ ನಂಬಿಕೆ ಇರಬೇಕು, ಇದಾಗೇ ಆಗತ್ತೆ, ಈ ವಿಶಸ್ ಕಂಪ್ಲೀಟ್ ಡೆಫಿನೆಟ್ಲಿ ನನಗಿದು ಸಿಗತ್ತೆ ಅನ್ನೋಂಥದ್ದು ಒಂದು ಭರವಸೆ, ಒಂದು ಹೋಪ್ ನಿಮಗಿರಬೇಕು, ಪಾಸಿಟಿವ್ ಎನರ್ಜಿ ಇರಬೇಕು, ದೆನ್ ವರ್ಕ್ ಆಗುತ್ತೆ.
ಮತ್ತು ಇನ್ನೊಂದು ಆಗುವಂಥ ಕೆಲಸನ, ಈಗ 8 ದಿನದಲ್ಲಿ ಆಗುವಂಥ ಕೆಲಸನ ನೀವು ಬರೀರಿ. 1 ಕೋಟಿ ಬೇಕು ಅಥವಾ ಒಂದು ಮನೆ ಇವಾಗ 8 ದಿನದಲ್ಲಿ ಬೇಕು, ಅದಕ್ಕೆಲ್ಲ ಟೈಮ್ ಬೇಕಾಯ್ತು. ಸ್ವಲ್ಪ ಲಾಜಿಕಾಗಿ ಥಿಂಕ್ ಮಾಡಿ. ಏನೋ ವಿಷಸ್ ಹೇಳಿದರೆ, ಮ್ಯಾಮ್ ಹೇಳಿದರೆ 8 ದಿನದಲ್ಲೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತೇಳಿ ಏನೇನೋ ಬರ್ಕೊಂಡು ಮೇಡಮ್ ವರ್ಕ್ ಆಗಲಿಲ್ಲ ಅಂತ ನನಗೆ ಕೇಳಬೇಡಿ. ಓಕೆ, ಸೊ ವರ್ಕ್ ಆಗುವಂಥದ್ದು ನಿಮಗೆ ಗೊತ್ತಿರತ್ತೆ. ಈಗ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಡೆಫಿನೆಟ್ಲಿ ಇದು ವರ್ಕ್ ಆಗಿದೆ, ತುಂಬ ಜನಕ್ಕೆ ವರ್ಕ್ ಆಗಿದೆ. ಓಕೆ, ಸೊ ನಿಮ್ಮ ಪರ್ಸನ್ ಜೊತೆ ಮಾತಾಡ್ತಾ ಇಲ್ಲ, ಅದನ್ನು ಬರೀರಿ. ನಿಮ್ಮ ಜೊತೆಗೆ ಅವರು ಮುಂಚೆ ಹೇಗೆ ನಿಮ್ಮ ಜೊತೆ ಮಾತಾಡ್ತಿದ್ರು ಅದೇ ರೀತಿ ಪ್ರೀತಿಯಿಂದ ನಿಮ್ಮ ಜೊತೆ ಕಾಲ್ ಮಾಡಿ ಮಾತಾಡಬೇಕು, ಆ ಥರ. ಓಕೆ, ಈಸಿಯಾಗಿ ಆಗುವಂಥದ್ದು. ಈಗ ಆಲ್ರೆಡಿ ಹೇಳಿದೆ ಅಲ್ವಾ, ಏನೇನೋ ದೊಡ್ಡ ದೊಡ್ಡ ಕೆಲಸನ 8 ದಿನದಲ್ಲಿ ಮಾಡಬೇಕು ಅಂತದ್ದು, ಅದನ್ನೆಲ್ಲ ಮಾಡಬೇಡಿ. ಆ ಥರ ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಡಿ, ಅದು ಸುಮ್ಮನೆ ವೇಸ್ಟ್, ನಿಮ್ಮ ಟೈಮ್ ವೇಸ್ಟ್ ಅಂತ ಹೇಳ್ತೀನಿ. ನಿಮಗೆ ಡೆಫಿನೆಟ್ಲಿ ಈ ಕೆಲಸ ಆಗಲೇಬೇಕು ಅಂತ ನಿಮಗೇನು ಅನ್ನಿಸ್ತಾ ಇದೆ ಅದನ್ನು ಮಾಡ್ಬೋದು. ಇವತ್ತು ಮಾಡಿ, ಬಾಕಿ ದಿನವೂ ಮಾಡ್ಬೋದು. ಬಟ್ ವಾರಾಹಿ ಅಮ್ಮನಿಗೆ ಮಂಗಳವಾರ ಮತ್ತು ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ಅದೆಲ್ಲ ತುಂಬ ಪ್ರಿಯವಾಗಿರುವಂಥ ದಿನಗಳು. ಹಾಗಾಗಿ ಅವತ್ತಿನ ದಿನ ಪ್ರಾರಂಭ ಮಾಡಿದರೆ ತುಂಬ ಪವರ್ಫುಲ್ ಆಗಿರುವಂಥ ದಿನ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಹೇಳ್ತಿರುವಂಥದ್ದು. ಇವತ್ತಿನ ದಿನನೇ ನೀವು ಮಾಡಿದರೆ ಒಳ್ಳೆಯದು. ಆದಷ್ಟು ನೈಟ್ ಮಾತ್ರ ಮಾಡಿ ಇದನ್ನು. ಓಕೆ, ಮಾರ್ನಿಂಗ್ ಮಾಡ್ಬೋದಾ, ಈವ್ನಿಂಗ್ ಮಾಡ್ಬೋದಾ ಅನ್ನೋ, ನೈಟ್ ಮಾತ್ರ, ಲಾಸ್ಟ್ ನೀವು ಮಲ್ಕೊಳ್ಳೋಂಥ ಟೈಮಲ್ಲಿ ಇದನ್ನು ನೀವು ಮಾಡ್ತೀರಾ. ಓಕೆ, ಪೀರಿಯಡ್ಸ್ ಆಗಿದ್ರೂ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಹೇಳ್ತಾ ಇರೋವಂಥದ್ದು. ಸೊ ಎನಿ ಟೈಮ್ ನೀವು ಮಾಡ್ಬೋದು. ನೈಟ್ ಇದೇ ಟೈಮಿಗೆ ಅಂತ ಏನೂ ಇಲ್ಲ, ಟೈಮ್ ನೀವು ಯಾವಾಗ ಬೇಕೋ ಅಡ್ಜಸ್ಟ್, ನೀವು ಯಾವಾಗ ಮಲ್ಕೊಳ್ತೀರೋ ಆ ಟೈಮಿಗೆ ಮಾಡಿ. 12 ಗಂಟೆ ಒಳಗೆ ಮಾಡಿದರೆ ಒಳ್ಳೆಯದು. ಓಕೆ, ಸೊ ಕ್ಲಿಯರಾಗಿ ಹೇಳಿದ್ದೀನಿ, ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ಆ ವಿಷಸ್ನ ಬರ್ತಿರೋಂಥ ಪೇಪರನ್ನು ಲಾಸ್ಟಲ್ಲಿ 9ನೇ ದಿನ ಅದನ್ನು ಬರ್ನ್ ಮಾಡಿಬಿಟ್ಟು ಆ ಬೂದಿ ಏನಿರುತ್ತೆ ಅದನ್ನು ಯೂನಿವರ್ಸಿಗೆ ಸಬ್ಮಿಟ್ ಮಾಡಿ. ಅಂದರೆ ಹೊರಗಡೆ ಟೆರಸ್ ಅಥವಾ ಹೊರಗಡೆ ಹೋಗ್ಬಿಟ್ಟು ಅಂತ ಹಾರಿಸುವಂಥದ್ದು. ಪ್ರತಿಯೊಬ್ಬರು ಮಾಡಿ ನಿಮ್ಮ ವಿಷಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. 100% ಈ ವಿಷಸ್ ನೀವೇನು ಅಂದ್ಕೊಂಡಿರ್ತೀರ ಅದು ಆಗೇ ಆಗುತ್ತೆ 8 ದಿನದಲ್ಲಿ. ಯಾಕಂದರೆ ಪರ್ಸ್ನಲಿ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ನನಗಂತೂ 100% ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋಂಥದ್ದು, ನಿಮಗೂ ಒಳ್ಳೇದು ಆಗೇ ಆಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ ಕಮೆಂಟಲ್ಲಿ, ಮ್ಯಾಮ್ ಆ ಥರ ಪ್ರಾಬ್ಲಮ್ ಇದೆ, ಹೀಗಾಗ್ತಿದೆ, ಹಾಗಾಗ್ತಿದೆ, ಏನು ಮಾಡಬೇಕು ನೋಡಿ, ಏನು ಮಾಡಬೇಕು ಹೇಳ್ತಾ ಇದ್ದೀನಿ, ಮಾಡಿ. 100% ವರ್ಕ್ ಆಗುತ್ತೆ, ನಂಬಿಕೆ ಇಟ್ಟು ಮಾಡಿ. ದೇವ್ರು ನಿಮಗೆಲ್ಲದನ್ನು ಒಳ್ಳೆಯದೇ ಮಾಡ್ತಾನೆ. ಓಕೆ, ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.